ಮುಂದೇನ್ ಮಾಡಿದ್ರು? ರಾತ್ರಿ ಕಚ್ಚ ಮೋದಿಗ ತಗೊಂಡ್ರಿಲ್ಲ ಅವರು. ಎಷ್ಟು ನೀಚು ಬುದ್ಧಿ ಅದಂದ್ರೆ ಕಾಂಗ್ರೆಸ್ನವ್ರದು. ಮೋದಿ ಲಸಿಕೈತಿ ತಗೊಂಡ್ರೆ ಲಕ್ಕವಾಗ್ತದೆ, ಗಂಡಸ್ತಾನ ಹೋಗ್ತದೆ ಹೇಳಿ ಈ ದೇಶದಲ್ಲಿ ಮಾರಣ ಹೋಮ ಆಗಲಿ, ಮೋದಿಯವರ ಹೆಸರು ಕೇಳಲಿ, ಮೋದಿಯವರೇ ನಮ್ಮನ್ನೆಲ್ಲ ಕೊಲೆ ಮಾಡಿದ್ರು ಅಂತ ಒಂದು ಕೆಟ್ಟ ಸಂದೇಶ ಹೋಗಿ ನಮ್ಮ ಸರ್ಕಾರ ಬರಲಿ ಅಂತ ಹೇಳಿ ಈ ರೀತಿ ಜನರಲ್ಲಿ ಅಪಪ್ರಚಾರ ಮಾಡಿದ್ರು. ಇವತ್ತು ಜನಧನ ಯೋಜನೆ ನಿಮ್ಮ ಖಾತೆಗೆ ನೇರವಾಗಿ ಇವತ್ತು ರೈತರ ಅಕೌಂಟ್ಗೆ 6,000 ರೂಪಾಯಿ ಬಂದು ಮುಟ್ಲಕತ್ತಾವಿಲ್ಲ. ಇದೇ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಏನ್ ಹೇಳಿದ್ರು? ದಿಲ್ಲಿಯಿಂದ 100 ರೂಪಾಯಿ ಹೊಟ್ಟರೆ ಬೆಂಗಳೂರು ಹೋದ್ರೆ ಪೈಪ್ಲೈನ್ ಸೋರ್ತದೆ, ಬೆಂಗಳೂರಿನಿಂದ ವಿಜಾಪುರಕ್ಕೆ ಸೋರ್ತದೆ, ವಿಜಾಪುರದಿಂದ ಸಿಂಧಿಗೆ ಸೋರಿ ಇಲ್ಲಿ ಕಕ್ಕಳ ಮೇಲೆ ಹೋಗಿ ಮುಟ್ಟಬೇಕಾದ್ರೆ 10 ರೂಪಾಯಿ ಮುಟ್ತಾ ಇರ್ತದೆ. ಏನು ಮಾಡಬೇಕು ರಾಜೀವ್ ಗಾಂಧಿ ಅವರು? ಏನೂ ಮಾಡಲಿಲ್ಲ. ನಮ್ಮ ಪ್ರಧಾನಮಂತ್ರಿ ಇವತ್ತು ಮೊದಲು ನೀವು ನ್ಯಾಷನಲೈಸ್ ಬ್ಯಾಂಕಿನಾಗ ಹೋದ್ರ ನಿಮ್ಮ ಯಾರ್ದಾರು ಬಡವ್ರದ್ದು ಮಧ್ಯಮ ವರ್ಗ ಯಾರ್ದಾರು ಅಕೌಂಟ್ ಮಾಡ್ಕೊತಿದ್ರೇನು? ಮೊದಲು ಇವತ್ತು ನರೇಂದ್ರ ಮೋದಿ ಅವರು ಬಂದ್ರ ಎಲ್ಲರದ್ದು ಅಕೌಂಟ್ ಆಯ್ತು. ಈ ದೇಶದ ಒಬ್ಬ ಅರ್ಥಮಂತ್ರಿ ಚಿದಂಬರಂ ರಾಜ್ಯಸಭೆಯಲ್ಲಿ ಹೋದ, ಡಿಜಿಟಲ್ ಇಂಡಿಯಾ ನಡೆದಿಲ್ಲ, ಭಾರತದ ಜನ ಅನಕ್ಷರಸ್ಥರಾದರೆ ಅವರಿಗೆ ಓದ್ಲಾಕ್ ಬರೋದಿಲ್ಲ, ಬರೀಲಾಕ್ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಅದೇ ನರೇಂದ್ರ ಮೋದಿಯವರು ಡಿಜಿಟಲ್ ಇಂಡಿಯಾ ಇವತ್ತು ಮಾಡಿದ್ರು. ಒಬ್ಬ ಆಟೋ ರಿಕ್ಷಾದವನು ಸಹಿತ ಪೇಟಿಎಂ ಇಟ್ಟಾನ ಇಲ್ಲ, ಒಬ್ಬ ಕಾಯಿಪಲ್ಲೆ ಮಾರೋನ್ ಬಲ್ಲಿನೂ ಪೇಟಿಎಂ ಐತಿಲ್ಲ. ಹೆಣ್ಮಕ್ಳು ಕಸಬ್ ಹೋಗೋ ಹೆಣ್ಮಕ್ಳ ಕೈಗಳು ಮೊಬೈಲ್ ಐತಿ, ಪೇಟಿಎಂ ಐತಿ. ಅಂದ್ರ ನಮ್ಮ ದೇಶದ ಜನ ಅನಕ್ಷರಸ್ಥರಸ್ಥಳಿ ಇವತ್ತು ಹೇಳಂತ. ಒಂದು ಜರ್ಮನಿದ ಒಬ್ಬ ರಾಯಭಾರಿ ಬಂದಿದ್ರು ಇಂಡಿಯಾಕ್ಕೆ, ಭಾರತಕ್ಕೆ ಬಂದಾಗ ಒಂದು ಕಾಯಿಪಲ್ಲೆ ಅಂಗಡಿ ಹೋದ್ರು. ಕರೆನೇ ಹೇಳಕತ್ತಾರೋ ಮೋದಿ ಅವರು ಸುಳ್ಳು ಹೇಳಕತ್ತಾರೋ ಟೆಸ್ಟ್ ಮಾಡ್ಲಿಕ್ಕೆ ಹೋದ್ರು. ಅಲ್ಲಿ ಕಾಯಿಪಲ್ಲೆ ಖರೀದಿ ಮಾಡಿದ್ರು. ಆ ಹೆಣ್ಮಗಳು ಕೇಳಿದ್ರು, ನಿಮ್ಮಲ್ಲಿ ಫೋನ್ ಪೇ ಐತೆ ಅಂತ ಕೇಳಿದ್ರು. ಐತೆ ಸಾಬ್ರು ಹೇಳಿದ್ರು. ಅವ್ರು ಹೇಳ್ತಾರೆ, ಏನು ಭಾರತ ಇಷ್ಟು ಮುಂದೆ ಹೊಡೆದಾಗ ಆ ಪುಣ್ಯಾತ್ಮ ನರೇಂದ್ರ ಮೋದಿಯವರು ತಮ್ಮ ಸಲುವಾಗಿ ಏನ್ ಮಾಡ್ಕೊಂಡಾರ ಹೇಳಿ. ನರೇಂದ್ರ ಮೋದಿಯವರ ಮೇಲೆ ನಿಮಗೆ ತಾಕತ್ತಿದ್ರೆ ಕಾಂಗ್ರೆಸ್ನ ಸವಾಲು ಆಗ್ತೀನಿ. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನರೇಂದ್ರ ಮೋದಿ ಮಾಡಿ ತೋರಿಸ್ರಿ, ನಾ ರಾಜಕೀಯ ನಿವೃತ್ತಿ ಆಗ್ಲಿಕ್ಕೆ ಏನ್ ಮಾಡಿದ್ರು ಪುಣ್ಯಾತ್ಮ? ಯಾರು ರೊಕ್ಕ ತಿನ್ನದ, ಯಾರ್ದ ನಿಮ್ಮಂಗ ಲೂಟಿ ಮಾಡಿ ಬೇರೆ ಬೇರೆ ದೇಶನಾಗೊಳ್ದು ನಮ್ಮ ಬಡ ಜನರು ಹಣ ಇಟ್ಟಾರ ನರೇಂದ್ರ ಮೋದಿ. ಮತ್ತೆ 10 ವರ್ಷ ಆಯ್ತಪ್ಪ ಕಾಂಗ್ರೆಸ್ ಎಲ್ಲ. ಯಾಕೆ ನರೇಂದ್ರ ಮೋದಿ ಅವರು ಇವರ ಕಮಿಷನ್ ತಿಂತಾರೆ ತಗೊಳ್ಳುವಂತ ತಾಕತ್ತಾಗಲಿಲ್ಲ. ಬಂಧುಗಳೇ, ಇವತ್ತು ನಾವು ಓಟ್ ಹಾಕೋದು ನರೇಂದ್ರ ಮೋದಿ ಅವರಿಗೆ, ರಮೇಶ್ ಜಿಗಜಿಗೆಲ್ಲ, ಬಸವಗೌಡರೆಲ್ಲ, ರಮೇಶ್ ಬುಷ್ನವ್ರ ಮೋದಿ ನೋಡಿ ಎಲ್ಲ. ನಮ್ಮ ಮನೆ ನಾವು ಉಳಿಸೋಬೇಕಾಗಿದೆ, ನಮ್ಮ ದೇಶ ಉಳಿಸೋಬೇಕಾಗಿದೆ, ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಉಳಿಸೋಬೇಕಾಗಿದೆ. ಏನ್ ನಡೆದೈತಿ ರಾಜ್ಯದಲ್ಲಿ ನೀವು ನೋಡ್ಲಕತ್ತೀರಿ? ಹಿಂದೂಗಳ ರಕ್ಷಣೆ ಅಂತ ಅಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗ್ತಾರೆ. ಈ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ, ನಾಚಿಕೆಟ್ಟವರು. ಹಾಗೆ ನಮ್ಗೆ ಪ್ರೈಮ್ ಮಿನಿಸ್ಟರ್ಗೆ ಮಾನ ಮರ್ಯಾದೆ ಇರ್ತದೆ. FSL ರಿಪೋರ್ಟ್ ಗೊತ್ತು, ಪತ್ರಕರ್ತರು ಎಲ್ಲಾ ಮಾಧ್ಯಮದವರು ಹೇಳಿದ್ರು ಅವರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾರೆ ಅಂದ್ರೂ ಸಹ ಸಿದ್ದರಾಮಯ್ಯ ಅವರು ಬಾಯಿ ಬಿಡ್ಲಿಲ್ಲ. ಹೋಮ್ ಮಿನಿಸ್ಟ್ರು ಬೇಜವಾಬ್ದಾರಿ, ಅವ್ರು ಎಷ್ಟು ಬೇಜವಾಬ್ದಾರಿ ಹೋಮ್ ಮಿನಿಸ್ಟರ್ ಅದಾರಂದ್ರೆ, ಅಲ್ಲಿ ಯಾವ ಉಡುಪಿ ಒಳಗೆ ನಮ್ಮ ಹಿಂದೂ ಹೆಣ್ಮಕ್ಳು ಹಾಸ್ಟೆಲ್ನಲ್ಲಿ ಅವರ ಬಾತ್ರೂಮ್ನಲ್ಲಿ ಹಿಡನ್ ಕ್ಯಾಮೆರಾ ಇಟ್ಟು ಅವರ ನಗ್ನ ಚಿತ್ರಗಳನ್ನು ತೆಗೆದಂತ ಮುಸ್ಲಿಂ ಯುವಕರಿಗೆ ಅವ್ರು ಹೇಳ್ತಾರೆ, ಅವ್ರೇನೋ ಅದು ಜಾಸ್ತಿ ಮಾಡ್ಲಿಕ್ಕೆ ಜೋಕ್ ಮಾಡ್ಲಿಕ್ಕೆ ಮಾಡಿರ್ಬೋದು. ಅಲ್ಲಿ ಹನುಮಾನ್ ಚಾಲೀಸ ಕೇಳಕತ್ತಾರೆ. ಇವರು ನಮಾಜ್ ಮಾಡಂಗ್ ಮಾಡ್ರಪ್ಪ, ನಿಮ್ಗೆ ಮಗ ಬೇಡ, ನಾನು 10 ವರ್ಷನಾಗ ನಾವೇನು ನಿಮ್ಗೆ ಹೊರಗೆ ಹಾಕಿಲ್ಲ.
ಈ ದೇಶದ ಅನ್ನ ತಿಂತೀನಂದ್ರೆ ಈ ದೇಶಕ್ಕೆ ಋಣ ಇಡ್ರು. ನೀವೇನ್ ತಿಳ್ಕೊಂಡ್ರಿ, ಇಲ್ಲಿ ತಿನ್ನೋದು ನೀರು ಕುಡಿಯೋದು ಪಾಕಿಸ್ತಾನ. ಹೋಗ್ರಪ್ಪ ಮತ್ತೆ ಪಾಕಿಸ್ತಾನದಾಗ ಹೋಗಿ ನೋಡೋಣ. ತಿನ್ನಾಕಲ್ಲಿ ಏನೂ ಇಲ್ಲ. 300 ರೂಪಾಯಿ ಕಿಲೋ ಅಕ್ಕಿ ಆಗ್ಯಾವ. ಹೋಗ್ರಿ, ಇದು ಆರಾಮ್ ಪುಕಟ್ ಅಕ್ಕಿ ತಿಂತೀರಿ. ಮನ್ಯಾಗ 25-30 ಇರ್ತಾವು. ಎಲ್ಲ ಪುಕಟ್ನಾಗ ರೇಷನ್, ಪುಕಟ್ನಾಗ ಸ್ಕಾಲರ್ಶಿಪ್ ಎಲ್ಲ ತಿಂದು ಉಂಡು ಮತ್ತೇನಂತಾರ ಪಾಕಿಸ್ತಾನಕ್ಕೆ. ಈ ರೀತಿ ಭಾರತದಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಇದೆ. ನಾವೆಲ್ಲ ನೋಡ್ರಿ, ಇವತ್ತು ನಾವು ಸನಾತನ ಹಿಂದೂ ಧರ್ಮ ಉಳಿಬೇಕು, ನಾವು ಹಿಂದೂಗಳು ಸುರಕ್ಷಿತವಾಗಿ ಭಾರತದಾಗ ಇರ್ಬೇಕಂದ್ರೆ ನೀವೆಲ್ಲ ಭಾರತೀಯ ಜನತಾಗಳು ಈಗ ಯಾರು ಜಾತಿ ಪಾತಿ ಯಾವುದು ನೋಡ್ಬೋದು. ಇದು ಜಾತಿ ಇಲೆಕ್ಷನ್ ಅಲ್ಲ. ಇದು ಪಂಚಮಸಾಲರ ಗಾಣಿಗಾರರು, ರಡ್ಡಾರು, ದಲಿತರು, ಹಿಂದುಳಿದರ ಹಾಲು ಮತ, ನಾವು ತಳವಾರ ಕೋಳಿ ಸಮಾಜ ಅಂತಲ್ಲ. ನೀವೆಲ್ಲರೂ ಒಂದಾಗಿ ಅವ್ರು ಹೆಂಗ್ ಒಂದ್ ಹಾಕ್ತಾರ ನೋಡೋಣ. ಒಂದರೆ ಓಟ್ ಹಾಕ್ತಾರೆ ಬಿಜೆಪಿ ತಪ್ಪಿ, ಅವ್ರು ಹಾಕೋದಿಲ್ಲ. ಅದಕ್ಕೆ ನಾ ಬಿಜಾಪುರನಾಗ ಹೇಳ್ತೀನಿ, ಮಕ್ಕಳನ್ನ ಓಟೇ ಬೇಡ ಬರ್ತಿದ್ದಲ್ಲ ನಾನು. ಅವ್ರು 1,20,000 ಅದಾರ, ನಮ್ಗೆ 1,60,000 ಅದಾರ. ನಾನೇ ಹಾಕ್ಸ್ಬೇಕು. ದೇಶದಲ್ಲಿ ಹೊಡಿತಾರ. ನಾ ಬೇಡ ನೀವು ಓಟೇ ಬೇಡ, ಮಕ್ಕಳು ಇಟ್ಕೊಂಡ್ರಿ ಅಲ್ಲೇ ಕೈ ಹಾಕೇ ತಕೊಂಡ್ರಿ. ನಾವೆಲ್ಲ ದಲಿತರು, ಹಿಂದುಳಿದವರು, ಎಲ್ಲಾ ಜನಾಂಗದವರು ಈಗ ನಾವು ಒಂದು ಕಾಲ ಬಂದೈತೆ. ಸುಮ್ಕೊಂಡ್ರಪ್ಪ, ನಾವು ಒಂದು ಕಾಲ ಬಂದದ. ನಾವು ಒಂದಾಗಲಿಕ್ಕಂದ್ರೆ ಯಾವ ಕಾನೂನು ತರೋದ್ರ ಗೊತ್ತೇನೋ. ಇಡೀ ದೇಶದ ಎಲ್ಲರ ಆಸ್ತಿ ಪುನರ್ ಸರ್ವೆ ಮಾಡ್ತಾರತ್ತ. ಸರ್ವೆ ಮಾಡಿ ನಿಮ್ಮ ಆಸ್ತಿಯನ್ನು ಮುಸ್ಲಿಮರಿಗೆ ಹಂಚಿಕೊಡ್ತಾರತ್ತ. ಇವತ್ತು ಶ್ಯಾಮ್ ಪೆಟ್ರೋಲ್ ಒಬ್ಬ ನಾವ ರಾಹುಲ್ ಗಾಂಧಿ ಒಬ್ಬ ಚೇಲ, ಅವ ಲಂಡನ್ದಾಗ ಮನೆ ಒಂದು ಇಂಟರ್ವ್ಯೂ ಕೊಟ್ಟಾನ. ಏನ್ ಹೇಳ್ತಂತ, ಅಮೆರಿಕದಲ್ಲಿ ಏನ್ ಆಸ್ತಿ ಅದ ಅದ್ರ 40 ಭಾಗವನ್ನ ಆ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕನ್ನುವಂಥದ್ದನ್ನು ಪಾಲಿಸಿ ಇವತ್ತು ಕಾಂಗ್ರೆಸ್ನವ್ರು ಸೇರಿಸ್ಯಾರ. ನಿಮ್ದು 5 ಎಕರೆ ಐತೆ ತಿಳ್ಕೊಡಿ, ನಾವು ದಲಿತ ಇರಲಿ, ಹಿಂದುಳಿದ ಯಾವೇ ಇರಲಿ, ನೀವು 2 ಮಕ್ಕಳು ತಂದೆ ತಾಯಿ ಇಟ್ಟಿದ್ರಂದ್ರೆ ನಿಮ್ಗೆ 5 ಎಕರೆ ಹಾಕಿ, 2 ಎಕರೆ ಇಟ್ಕೊಡಿ, 3 ಎಕರೆ ನಾವು ಸಾಬ್ರಿಗೆ ಹಾಕ್ತೀವಿ. ಇದು ನೀವು ಲೆಕ್ಕ ಹಾಕ್ರಿ. ಮ್ಯಾಗ ನಿಮ್ಮ ಮನೆಯನ್ನು ಬಂಗಾರ ಸರ್ವೆ ಆಗುದು, ನಿಮ್ಮ ಜಮೀನು ಸರ್ವೆ ಆಗುದು, ನಿಮ್ಮ ಮನೆಗೆ ಎತ್ತ ಗಾಡಿಗಳು ಸರ್ವೆ ಆಗುದು. ಬಂಧುಗಳೇ, ಅದಕ್ಕೆ ಹೇಳಿದ್ರು ನಮ್ಮ ನರೇಂದ್ರ ಮೋದಿ ಅವರು, ಈ ರೀತಿ ಆದ್ರ ನಮ್ಮ ಹಿಂದೂ ಸಮಾಜದ ಆಸ್ತಿ ಪಾಸ್ತಿ ಈ ದೇಶದ ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ, ಪ್ರಧಾನಮಂತ್ರಿ ಇದ್ದಾಗ ಭಾರತದ ಮೇಲೆ ಮೊದಲನೇ ಅಧಿಕಾರ ಹಕ್ಕು ಮುಸ್ಲಿಮರಿಗೂ ಅಂತೇಳಿ. ದಲಿತರು, ಹಿಂದುಳಿದರು, ನಮ್ಮ ಜನಾಂಗ ಎಲ್ಲಿ ಹೋಗ್ಬೇಕು? ಈ ಸಿದ್ದರಾಮಯ್ಯ ಹೇಳ್ತಾರೆ 10,000 ಕೋಟಿ ರೂಪಾಯಿ ಕೊಡ್ತೀನಿ ಮುಸ್ಲಿಮರಿಗಾಗಿ ಅಂತ ಹೇಳಿ. ಈ ವಕಫ್ ಬೋರ್ಡ್ದಾಗ ಕರ್ನಾಟಕದಾಗ 56,000 ಎಕರೆ ಐತಿ. ಇವತ್ತು ಯಾವ ವಕಫ್ ಬೋರ್ಡ್ದಾಗ ನಿಮ್ಗೆ ನೋಟಿಸ್ ಕೊಟ್ಟಂದ್ರ, ನೀವು ನಮ್ಮ ವಕಫ್ ಬೋರ್ಡ್ ಆಸ್ತಿ ಅಂದ್ರ ನಿಮ್ಮನ್ನು ಸುಪ್ರೀಂ ಕೋರ್ಟಿಗೆ ಹೋಗಲಕ್ಕೆ ಬರೋದಿಲ್ಲ. ವಕಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕು. ಅವ್ರ ಕುಟುಂಬದ ಮೇಲೆ ನಾವು ಹಾಕಕ್ ಹೋಗ್ಬೇಕು. ಇಲ್ರಿ, ನಮ್ಮ ಮುತ್ಯಾಂದ್ರಿ ಇದು ಈ ಬಿಜಾಪುರನಾಗ ಆಗ್ಯದೆ. ಸುಮಾರು 500 ಎಕರೆ ಹೊತ್ತು ವಕಫ್ ಅಂತ ಘೋಷಣೆ ಮಾಡಿದ. ನಾ MLA ಆದ್ಮೇಲೆ ನಮ್ಮ ಸರ್ಕಾರ ಇದ್ದಾಗ ಒಂದು ಜಮೀನುಗಳು ಬಿಡಿಸೀನಿ. ಈಗ ಯಾವ್ದಾರೆ ನಿಮ್ಮ ಹೊಲದಾಗ ಒಂದು ಕಲ್ಲು ಇಟ್ಟು ಬಿಳಿ ಸುಣ್ಣ ಹಚ್ಚಿ ಒಂದು ಹಸಿರು ಜೆಂಡೆ ಹಾಕಿದ್ರಂದ್ರೆ ಮುಗಿತದು, ಒಂದು ವಕಫೆ. ಈ ಕಾಂಗ್ರೆಸ್ ಇವ್ರಿಗೆ ಗೊತ್ತಿಲ್ಲನಾ? ಇವ್ರಿಗೂ ಎಲ್ಲ ಕಿತ್ಕೋರ, ಇವರೆಲ್ಲ ಈಗ ಗೊತ್ತಾಗೋದಿಲ್ಲ. ಆ ಕಾನೂನು ಬತ್ತಂದ್ರೆ ನೋಡಿ, ನಮ್ಮ ದೇಶನಾಗ 18 ಲಕ್ಷ ಎಕರೆ ಭಾರತೀಯ ಸೈನ್ಯದಿದೆ, 15 ಲಕ್ಷ ಎಕರೆ ಭಾರತೀಯ ರೈಲ್ವೇದಿದೆ, 12 ಲಕ್ಷ ಎಕರೆ ಭಾರತದಲ್ಲಿ ವಕಫ್ ಇದೆ. ಇಷ್ಟು ಆಸ್ತಿ ಅವರಿಗೆ. ನಮ್ಮ ಯಾವ ಹಿಂದೂ ದೇವಸ್ಥಾನಗಳದ್ದು ಎಲ್ಲ ಟ್ಯಾಕ್ಸ್ ಅವರೇ ತಗೋತಾರೆ. ಅಲ್ಲಿ ಒಬ್ಬ ಚಲೋ ಹಿಂದೂ ದೇವಸ್ಥಾನ ಅಂತಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಂ ಸರ್ಕಾರ
ಸೌದತ್ತಿ ಎಲ್ಲಮ್ಮ ಸರ್ಕಾರ ಯಾವ್ಯಾವ ದೊಡ್ಡ ದೇವಸ್ಥಾನ ಅದಲ್ಲ ಎಲ್ಲ ಸರ್ಕಾರ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ನೀವು ಹೋಗಿ ಹಾಕ್ತಿರಲ್ಲ ತಕ್ಷಣ ತಿಜೂರಿಗೇನು ಹಾಕ್ತೀರಿ ಆರ್ತಿ ತಾಟ್ನಾಗ ಹಾಕ್ತಿರಲ್ಲ ಅವೆಲ್ಲ ಬೇರೆ ಸರ್ಕಾರಕ್ಕೆ ಹೋಗಿ ಅವ್ರೇನ್ ಮಾಡ್ತಾರ ಮೊನ್ನೆ ಬಜೆಟ್ನಾಗ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು 3 ಕೋಟಿ ರೂಪಾಯಿ ಹೊಸ ಪಾಸ್ತಿ ಕಂಪೌಂಡ್ ಕಟ್ತಾರೆ ಬಪ್ಪರೆ ನಮ್ಮ ರಾಜ್ಯ ಇವ್ರು ದುನಿಯಾಗ ಹೋಗಿ ಶಂಕ ಹಿಡಿತಾರೆ ನಮ್ಮ ಕರ ನಮ್ಮ ಹಕ್ಕು ನಾ ವಿಧಾನಸಭೆದಾಗ ಹೇಳಿದೆ ಯಾರಪ್ಪಂದತ್ತ ನಮ್ಮ ಗುಡಿಗಳು ರೊಕ್ಕ ಕೊಡ್ತೀಯಪ್ಪ ನೀನು ನನ್ನ ದೇವರು ನನ್ನ ಹಣ ನಾವು ಹಾಕೋದು ನಾವೇನ ತಿಜುರೇಗ ಅವ್ರು ಹಾಕ್ತಾರೆ ಸಾವಿರ ಹಾಕ್ತಾರೆ ನಮ್ಮ ಗುಡಿಯಾಗ ಬಂದು ನನ್ನ ಹಣ ನನ್ನ ದೇವರು ನನ್ನ ಹಕ್ಕು ಹೇಳಿದ್ರೆ ಮೊನ್ನೆ ವಿಧಾನಸಭೆದಾಗ ನಾ ಸಿದ್ದರಾಮಯ್ಯ ಅವ್ರು ಕೇಳಿದ್ರೆ ಏನು ಮಾಡೋದಿದ್ರೆ ನಿಮ್ಮ ಮನೆ ತಂದು ಹಾಕ್ರಪ್ಪ 10,000 ಕೋಟಿ ಕೊಡ್ರಿ 20,000 ಟ್ಯಾಕ್ಸ್ ತುಂಬೋರು ಯಾರು ಇವೆಲ್ಲ ಟ್ಯಾಕ್ಸ್ ತುಂಬೋರು ಎಲ್ಲ ಅಂಗಡಿಗಳು ಏನದಾರಲ್ಲ ಇವ್ರು GST CGST ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ತುಂಬೋರು ನೀವು ಅವರಿಗೆ ನಾವು ದೇಶ ವಿರೋಧಿ ಕೆಲಸ ಮಾಡೋರಿಗೆ ರೊಕ್ಕ ಕೊಡೋದು ನಿಮ್ಗೊಂದು 2,000 ರೂಪಾಯಿ ಕೊಟ್ಟಾರ ಅದೇ ಅದು ನಮ್ಗ ಒಂದು ಗ್ಯಾರಂಟಿ ಕೊಟ್ಟಾರಿ ಭಾಳ ಚಲೋ ಆಗೈತಿ ನೀವು ಆಸ್ತಿ ಹೊಡಿತಾರೆ ಅಲ್ಲಿ ನಿಮ್ಗೆ ಗ್ಯಾರಂಟಿ ದೇಶ ಹೋದ್ರೆ ನಮ್ಮ ಎಲ್ಲಿವರೆಗೆ ಹಿಂದೂ ಧರ್ಮ ಬಹುಸಂಖ್ಯಾಕ ಭಾರತದಾಗಿರ್ತದ ಅಲ್ಲಿ ತರ ಅಷ್ಟೇ ಇದು ಜಾತ್ಯತೀತ ನಾಳೆ 50% ಅವ್ರು ಆದ್ರಂದ್ರ ನಿಮ್ ಮನೆಗೆ ಹಾಕ್ತು ಸುಮ್ನಿಂದ್ರಾಗದು ನಾ ಇನ್ನ ರಾತ್ರಿ 9 ನಂತರ ನಾ ತಗೋತೀನಿ ಅದಕ್ಕೆ ಅವ್ರು ಏನಂತ ತುಂಬ್ಕೊಂಡ್ರಪ್ಪ ಭಾಷಣ ಮಾಡೋದು ನೀವು ಕಾರ್ಬಾರ್ ಮಾಡ್ಬಾರ್ದು ನೆನಪಾಡಿಸ್ಬಿಟ್ರೆ ನೋಡಿ ಈ 5 ಗ್ಯಾರಂಟಿ ಸಲ ನಿಮ್ಮ ಮನೆತನ ಮಾಡ್ಕೊಳಕ್ ತಯಾರಿದ್ದೀರ ಇಲ್ಲ 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 ಹುಬ್ಳಿಯಾಗ ಏನಾಯ್ತಪ್ಪ ನೇಯ ಹಿರೇಮಠದ್ದು ಏನಾಯ್ತು ನೇಯ ಹಿರೇಮಠದ್ದು ಚಪ್ಪ ಹಿಡಿದಲ್ಲ ಯಾವ್ದು ಚಪ್ಪ ಹಿಡಿಬೇಕು ಯಾವ್ದು ಹೊಡಿಬಾರ್ದು ಆ ಹೆಣ್ಮಗಳ ಹುಡುಗಿ ನಾವು ಹೋಗಿದ್ದೆ ಅವ್ರ ಮನೆಗೆ ಪಾಪ ಅವ್ರ ತಾಯಿ ಎಕ್ಸಾಮ್ ಮುಗಿದೈತಿ MC ಎಕ್ಸಾಮ್ ಹೋಗಿದಳು ಅವ್ರ ತಾಯಿ ಫೋನ್ ಮಾಡ್ತಾಳ ಹುಡುಗಿ ಅವ ನಂದು ಎಕ್ಸಾಮ್ ಮುಗಿದೈತಿ ಕರಿಲಾಕ್ ಬಾತೆ ತಾಯಿ ಹೋಗಿ ನಿಂತಿರ್ತಾಳ ಒಂದ್ 20 ಫೂಟ್ ಮ್ಯಾಗ ಬಗಳ ಬರ್ತಿರ್ತಾಳ ಅವೇನದಲ್ಲ ಆರಾಮ್ ಕಳ್ಸೋಳ ಮಗ ಮಾಡೋರಿ ಫಯಾಜ ಸಲೀಮ ಸಲ್ಮಾನೆ ಯಾರು ಕಲಪ್ಪ ಮಲಪ್ಪ ಅಂತ ಹಲ್ಕ ಕೆಲಸ ಮಾಡೋದಿಲ್ಲ ಆಕೆ ಲವ್ ಮಾಡಿಲ್ಲ ಅಂತ ಹೇಳಿ 9 ಕಡೆ ಚಾಕುಲಿ ಹಿಡಿತಾನ ರಕ್ತ ಹಿಂಗ ಚುಮ್ತದ ತಾಯಿ ಮುಂದ ತನ್ನ ಮಗಳ ಸಾಯುವುದು ಜೀವಂತ ನೋಡುವಂತ ಪರಿಸ್ಥಿತಿ ದೇಶನಾಗ ನಿರ್ಮಾಣ ಆಗ ಯಾವ ಕಾಂಗ್ರೆಸ್ ಕಾರ್ಪೊರೇಟರು ಬಿಜೆಪಿಯವರು ಉಳಿಕಿದವರು ಇದ್ರು ಬಿಡ್ರಿ ಅವ್ರ ಪಾರ್ಟಿ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಅವರ ವೈಯಕ್ತಿಕ ನಮ್ಮ ರಾಜ್ಯದ ಶ್ರೀಮಂತ ಗೃಹ ಮಂತ್ರಿ ಹೇಳ್ತಾರ ಅವ್ರ ಲವ್ ಅಫೇರ್ ಸಿಕ್ತು ನಾವು ಗೊತ್ತಲ್ಲ ಪಂಚಮ್ ಸಾಲರಿ ಮೀಟಿಂಗ್ ಮಾಡಿ ಅಂತ ಸಿದ್ದಿಗಾಗ ಪಂಚಮ್ ಸಾಲರಿ ಎಲ್ಲ ನಿಮ್ದು ಏನ್ ನೈತಿಕತೆ ಇತ್ತು ಪಂಚಮ್ ಸಾಲರಿ ಓಟ್ ಬಿಡ್ಲಕ್ಕ ಒಮ್ಮೆ ವಿಧಾನಸಭೆದಾಗ ಮಾತಾಡಿ ಈಗ ಶ್ರವಣ ಪಡ್ಲ ನೀವು ಎಲ್ಲರಿಗೂ ವೈಯಕ್ವಚನ ಮಾತಾಡ್ತಿದ್ ನೀ ಯಾರು ಜನರು ಕೂಡ ಹಂಗೆ ವೈಯಕ್ವಚನ ಮಾತಾಡ್ತಿಲ್ಲ ನೀನು ವ್ಯಾಪಾರ ಮನಗುಡಿ ಹಾಕಿ ಮನೆಗೆ ಬಂದಿತ್ತು ಸುಟ್ಕೇಸ್ ಹೋಗಿದ್ದು ಮುದ್ದೆ ಬೆಳಕು ನಿಂದಿರ್ತಿದ್ದು ಅಲ್ಲಿ ಸುಟ್ಕೇಸ್ ಹೋಗಿದ್ದು ಬಬಲೇಶ್ವರಕ್ಕೆ ಬಂದು ನಿಂದಿರ್ತೀನ ನಾನು ಎಂಬಿ ತರ ಅವನು ಕೊಡ್ತಾನ ನನಗೂ ಹೋದ್ಸಲ ಅಂದ್ರೆ 2018 ನಾನು ವಿಜಯಪುರ ನಗರಕ್ಕೆ ಸ್ಪತ್ತಿಗೆ ವಿಚಾರ ಮಾಡ್ತಾ ಇದ್ದೀನಿ ನಾನ್ ಯಾರ್ಯಾರು ಹನುಮಾನ್ ತಗೊಂಡಿದ್ದೀರಿ ಅವ್ನು ಬಂದು ನಿಂತು ಏನ್ ಹೇಳ್ತಾನ ಸ್ವಾಮಿ ಬಂದು ಗೊತ್ತಾ ಪಂಚಮ ಸಲ ಹೋಗ್ಬೇಕು ಅದು ಮಾತಾಡೋದನ್ನ ರೈತರು 5 ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೋತಾರ ಮಾಡ್ಕೋತೀರಿ ಅಂದ್ರೆ ಯಾರ್ರಿ 5 ಲಕ್ಷ ರೈತರು ಮಾಡ್ಕೋತಾರ 5 ಲಕ್ಷ ಅಲ್ಲಿಂದ ಬೆಳಗಾವಿಗೆ ಹೇಳ್ತಾರ ರೈತರು 2-3 ವರ್ಷಗಳ ಮೇಲೆ ಬರಗಾಲ ಬರಲಿ ಅಂತ ದೇವ್ರ ಮೇಲೆ ಪಡ್ಕೋತಾರ ಬರ್ಕೋತೀರಿ ಬರಗಾಲ ಬರ್ಲತ್ತ
ಬರಗಾಲ ಬರ್ಲಕ್ ಬಡ್ಕೋತೀರಿ ಮುಂದೆ ನೀನೇನ್ ಹೇಳ್ಯಾನ ಗುರ್ತನ ಹುಬ್ಬಳ್ಳಿದ ಆಕಸ್ಮಿಕ ಘಟನೆ ಆಕಸ್ಮಿಕ ಘಟನೆ ನಿನ್ನ ಮಗಳಿಗೆ ಆಗಿದ್ರೆ ಏನಂತಿದ್ದಪ್ಪ ಆಕಸ್ಮಿಕ ಘಟನೆ ಅಂತಿದ್ಯಾ ನಿನ್ನ ಮನೆಗಂತೂ ರೋಜಾನ ಮಾಡ್ತೀವಿ ನಮಾಜ್ ಬಿಡ್ತೀವಿ ಅದು ಬೇರೆ ನೀ ಆ ಕಡೆ ಹೋಗಿಬಿಟ್ಟು 75% ಸುಮ್ಮನೆ ಹಿಂದಿ ಹೆಸರು ಹಾಕ್ಯಾರ ಇಂಥವ್ರು ಎಷ್ಟು ದುರಂಕಾರನಿಂದ ಯಾಕೆ ಮಾತಾಡ್ಲಕತ್ತ ಗುರ್ತೈತೆ ನಾವು ಜಾತಿ ಹಿಡಿದು ಓಟ್ ಹಾಕಿ ಇಂಥವ್ರನ್ನ ಆರಿಸ್ತೀವಲ್ಲ. ಹಾಗಾದ್ರೆ ನಾವು ಹಿಂದೂಗಳು ಈ ರಾಜ್ಯದಾಗ ಜೀವನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಂಧುಗಳೇ, ನಾನು ಇಷ್ಟೇ ಹೇಳ್ತೀನಿ ಈ ಸಂದರ್ಭದಾಗ 10 ವರ್ಷ ನರೇಂದ್ರ ಮೋದಿ ಅವ್ರು ಮಾಡಿದ ಬಗ್ಗೆ ಎಲ್ಲ ಪ್ರಿಂಟ್ ಟಿವಿ ಒಳಗೆ ಎಲ್ಲಗಳನ್ನ ನೋಡ್ರಿ ಏನು ನಮ್ಮ ನರೇಂದ್ರ ಮೋದಿ ಅವ್ರು ಮಾಡ್ಯಾರ. ಸಂವಿಧಾನ ಚೇಂಜ್ ಮಾಡ್ತಾರೆ, ಬಿಜೆಪಿ ಅವ್ರು ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತಾರೆ ಹೇಳ್ತಾರೆ. 10 ವರ್ಷನಾಗ ಏನಾದ್ರು ಸಂವಿಧಾನ ಚೇಂಜ್ ಮಾಡಿ ಅನ್ಕೊ ನಮ್ದೇ ಮೆಜಾರಿಟಿ ಇತ್ತಲ್ಲ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಪವಿತ್ರ ಸಂವಿಧಾನ ಕೊಟ್ಟಂತವ್ರೆ, ಅವರ ಅಂತ್ಯಕ್ರಿಯೆಗೆ ತುಂಬಿ ಒಂದು ಎಕರೆ ಜಮೀನು ಕೊಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಏನಲ್ಲಿ ಕೊನೆ ಉಸಿರುಗಳನ್ನು ತುಂಬಿ ಏನು ಅವ್ರ ಮನೆಯಾಗಿನ ಒಂದು ಕಾರ್ ಮಾರಿ ಅವ್ರದ್ದು ವಿಮಾನದಾಗ ತಗೊಂಡ್ಬಂದು ಮುಂದಾಗ ಚೌಟ್ರಾಕಿ ಒಳಗೆ ಅವ್ರ ಅಂತ್ಯಕ್ರಿಯೆ ಆಯ್ತು. ಕಾಂಗ್ರೆಸ್ನವರು ಅವರಿಗೆ ಜಾಗ ಇದೆ. ನೆಹರೂಗೆ 70 ಎಕರೆ, ಇಂದಿರಾ ಗಾಂಧಿಗೆ 39 ಎಕರೆ, ರಾಜೀವ್ ಗಾಂಧಿಗೆ 23 ಎಕರೆ, ಅವಾಗ ಇನ್ನೊಬ್ಬ ಇದ್ದಲ್ಲ ವಿಮಾನದಾಗ ಕೂತು ಸತ್ತಲ್ಲ ಸಂಜಯ್ ಗಾಂಧಿ, ಅವರಿಗೆ 18 ಎಕರೆ. ಈ ದೇಶಕ್ಕೆ ದಲಿತರಿಗೆ ಮಹಿಳೆಯರಿಗೆ ಸಮಾನ ಹಕ್ಕು ಕೊಟ್ಟಂತ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ್ಯಕ್ರಿಯೆಗೆ ಜಾಗ ಕೊಡ್ಲಿಲ್ಲ. ಅಷ್ಟೇ ಅಲ್ಲ, ಆ ಪುಣ್ಯಾತ್ಮಗ ಟಿ.ಪಿ. ಸಿಂಗ್ ಸರ್ಕಾರ ಏನು ಎಲ್ಲ ಬಿಜೆಪಿ ಏನು ಒಂದು ಕೂಡಿ ಒಂದು ಜಯಪ್ರಕಾಶ್ ನಾರಾಯಣ ಅವರ ಕಾಲದಾಗ ಅವಾಗ ಭಾರತ ರತ್ನ ಬಾಬಾ ಸಾಹೇಬ್ ಸಿಕ್ತು. ಜವಾಹರ್ಲಾಲ್ ನೆಹರು